ಇಂಗ್ಲಿಷ್ ಲಿಟ್ರಸಿ ಅಂದ್ರೆ ಇಂಗ್ಲಿಷ್ ಸಾಕ್ಷರತೆ. ಸಾಕ್ಷರತೆ ಅಂದ್ರೇನು? ಇಂಗ್ಲಿಷ್ ಓದೋದು ಬರೆಯೋದು ನಾವು ತಿಳ್ಕೊಂಡಿರ್ಬೇಕು ಅಲ್ವಾ? ಓಕೆ, ಸೊ ಇಂಗ್ಲಿಷ್ ಓದೋದು ಬರೆಯೋದಕ್ಕೆ ನಾವು ಏನೆಲ್ಲ ಕಲಿಬೇಕಾಗುತ್ತೆ? ಏನೆಲ್ಲ ಅಂತ ಹೇಳಿದ್ರೆ, ನಾವು ಈಗ ಆಲ್ರೆಡಿ ಫೋನಿಕ್ಸ್, ಬ್ಲೆಂಡಿಂಗ್, ಸೈಲೆಂಟ್ ಲೆಟರ್ಸ್, ಆಮೇಲೆ ಇನ್ನೊಂದು ಅಷ್ಟು ವಿಷಯಗಳನ್ನು ಕಲ್ತೀವಿ. ಅದ್ರ ಜೊತೆಗೆ ನಾವು ಇನ್ನೇನು ಕಲಿಬೇಕು? ಸ್ಪೆಲ್ಲಿಂಗ್ ರೂಲ್ಸ್. ಸ್ಪೆಲ್ಲಿಂಗ್ ರೂಲ್ಸ್ ಅಂದ್ರೆ ನಿಮಗೆ ಡೌಟ್ ಬರುತ್ತೆ, ಇದು ಈ ಸ್ಪೆಲ್ಲಿಂಗ್ ಯಾಕೆ ಇಲ್ಲಿ ಬರಬೇಕು, ಇದು ಯಾಕೆ ಇಲ್ಲಿ ಬರುತ್ತೆ, ಇದನ್ನ ಈ ತರ ಯಾಕೆ ಬರೀಬೇಕು ಅನ್ನೋ ಡೌಟ್ಸ್ ಇರುತ್ತಲ್ವಾ? ಸೊ ಆ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಲಿಕ್ಕೆ ಸ್ಪೆಲ್ಲಿಂಗ್ ರೂಲ್ಸ್ ನಿಮಗೆ ಕ್ಲಾರಿಟಿ ಕೊಡುತ್ತೆ. ಓಕೆ, ಆದ್ರೆ ನೆನಪಿಟ್ಕೊಳ್ಳಿ ಎಲ್ಲರೂ, ಸ್ಪೆಲ್ಲಿಂಗ್ ರೂಲ್ಸ್ ನಾವು ಪದಗಳನ್ನ ಬರಿಬೇಕಾದ್ರೆ ಮತ್ತೆ ಓದಬೇಕಾದ್ರೆ ನಮ್ಮ ತಲೆಯಲ್ಲಿ ಇರೋದಿಲ್ಲ. ನಾವು ಇದನ್ನ ಪ್ರಾಕ್ಟೀಸ್ ಮೂಲಕ ಆ ಸ್ಪೆಲ್ಲಿಂಗ್ ರೂಲ್ಸ್ ಅನ್ನ ಬರೆದು ಪ್ರಾಕ್ಟೀಸ್ ಮಾಡಿ ತಿಳ್ಕೊಂಡು ಪದೇ ಪದೇ ಓದೋದ್ರಿಂದ ನಮಗೆ ಅದು ಸ್ಪೆಲ್ಲಿಂಗ್ ರೂಲ್ಸ್ ಮೈಂಡ್ ಅಲ್ಲಿ ಇರುತ್ತೆ. ಆದ್ರೆ ನಾವು ಏನಾದ್ರೂ ಓದಬೇಕಾದ್ರೆ ಬರಿಬೇಕಾದ್ರೆ ಸ್ಪೆಲ್ಲಿಂಗ್ ರೂಲ್ಸ್ ಮೈಂಡಿಗೆ ಬರೋದಿಲ್ಲ. ಓಕೆ, ನೀವು ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಸ್ಪೆಲ್ಲಿಂಗ್ ರೂಲ್ಸ್ ಬರಿಬೇಕಾದ್ರೆ ನಮಗೆ ನೆನಪಾಗುತ್ತೆ, ಇದು ಇಲ್ಲಿ ಬರಿಬಾರ್ದು, ಇದು ಇಲ್ಲಿ ಬರಿಬೇಕು ಅಂತ. ಓಕೆ, ಸೊ ಹಾಗಾಗಿ ನಾವು ತಿಳ್ಕೊಂಡು ಅದನ್ನ ನಾವು ಕರೆಕ್ಟ್ ಆಗಿ ಅಳವಡಿಸ್ಕೋಬೇಕು. ಅಂದ್ರೆ ಮಾತ್ರ ನಮಗೆ ಸ್ಪೆಲ್ಲಿಂಗ್ ರೂಲ್ಸ್ ಕರೆಕ್ಟ್ ಆಗಿ ನೆನಪಲ್ಲಿ ಇರುತ್ತೆ. ಓಕೆ, ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸ್ಪೆಲ್ಲಿಂಗ್ ರೂಲ್ಸ್ ಅಂದ್ರೆ ಏನು? ಸ್ಪೆಲ್ಲಿಂಗ್ ರೂಲ್ಸ್ ಸುಮಾರು ಇದೆ, ಸುಮಾರು 30-35 ಸ್ಪೆಲ್ಲಿಂಗ್ ರೂಲ್ಸ್ ಅಂತ ಹೇಳ್ಬೋದು, ಇನ್ನು ಜಾಸ್ತಿನೇ ಇದೆ. ಜನರಲ್ ಆಗಿ ನಾವು ಕಾಮನ್ ಆಗಿ ಸ್ಪೆಲ್ಲಿಂಗ್ ರೂಲ್ಸನ್ನು ಯಾವ ಥರ ನಾವು ಡಿವೈಡ್ ಮಾಡ್ತೀವಿ? ಓಕೆ, ಸೊ ಬೇಸಿಕಲಿ ನೋಡಿ, ಸ್ಪೆಲ್ಲಿಂಗ್ ರೂಲ್ಸ್ ರೂಲ್ ನಂಬರ್ ಒನ್ ಅಲ್ಲಿ ನಾವೇನು ತಗೊಳ್ತೀವಿ ಅಂತ ಹೇಳಿದ್ರೆ, ಇಂಗ್ಲಿಷ್ ಪದಗಳು JIVU ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ. ಓಕೆ, ಸೊ ಏನಂತ ಹೇಳ್ತಾ ಇದೆ ಇದು? ಇಂಗ್ಲಿಷ್ ಪದಗಳು JIVU ಅಂದರೆ ಒಂದೊಂದು ಅಕ್ಷರ, ಜೆ ಅಲ್ಲಿ ಎಂಡ್ ಆಗಲ್ಲ, ಐ ಅಲ್ಲಿ ಎಂಡ್ ಆಗಲ್ಲ, ವಿ ಅಲ್ಲಿ ಎಂಡ್ ಆಗಲ್ಲ, ಯು ಅಲ್ಲಿ ಎಂಡ್ ಆಗಲ್ಲ. ಓಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ಕೊನೆಗೊಳ್ಳುವುದು ಅಂತ ಹೇಳಿದ್ರೆ ಲಾಸ್ಟಲ್ಲಿ ಬರಲ್ಲ ಅಂತ ಅರ್ಥ. ಕೊನೆಯಲ್ಲಿ ಅಂದರೆ ಯಾವುದೇ ಪದ ಜೆ ಅಲ್ಲಿ ಎಂಡ್ ಆಗಲ್ಲ, ಅಥವಾ ನಿಮಗೆ ಐ ಅಲ್ಲಿ ಎಂಡ್ ಆಗಲ್ಲ, ವಿ ಅಲ್ಲಿ ಎಂಡ್ ಆಗಲ್ಲ, ಅಥವಾ ಯು ಅಲ್ಲಿ ಎಂಡ್ ಆಗಲ್ಲ. ಇವು ಯಾವುದೇ ಅಕ್ಷರದಿಂದ ಇಂಗ್ಲಿಷ್ ಪದಗಳು ಎಂಡ್ ಆಗಲ್ಲ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲೂ ಕೆಲವು ಎಕ್ಸೆಪ್ಷನ್ಸ್ ಇದೆ. ಎಕ್ಸೆಪ್ಷನ್ಸ್ ಅಂದರೆ ಓಕೆ, ಸುಮಾರು ಪದಗಳು ಎಂಡ್ ಆಗಲ್ಲ, ಯಾವುದೋ ಒಂದು 2-3 ಪದಗಳು ಮಾತ್ರ ಎಂಡ್ ಆಗುತ್ತೆ, ಈ ಥರನೂ ಎಕ್ಸೆಪ್ಷನ್ಸ್ ಇದೆ. ಓಕೆ, ಸೊ ಈ ಸ್ಪೆಲ್ಲಿಂಗ್ ರೂಲ್ಸ್ ಅಂತ ಏನು ಹೇಳ್ತೀವಿ, ಕೆಲವು ಅಕ್ಷರಗಳಿಗೆ ಇದು ಎಕ್ಸೆಪ್ಷನ್ ಇರುತ್ತೆ, ಅಂದರೆ ಹೊರತುಪಡಿಸಿ. ನಾನು ತೋರಿಸ್ತೀನಿ ಆಮೇಲೆ ಏನದು ಅಂತ. ಓಕೆ, ಸೊ ಫಸ್ಟ್ ನಾವು ಜೆ ತಗೊಳ್ಳೋಣ. ಜೆ ಅಕ್ಷರದ ಉಚ್ಚಾರಣೆ ಏನು? ನಾವು ಜೆ ಅಂತ ಹೇಳ್ತೀವಲ್ವಾ? ಸೊ ಈಗ ಜೇದ ಉಚ್ಚಾರಣೆ ಬಂದು ಜ, ರೈಟ್? ಜೇದ ಉಚ್ಚಾರಣೆ ಜ, ಬೇರೆ ಯಾವುದು ಉಚ್ಚಾರಣೆ ಇಲ್ಲ ಇದಕ್ಕೆ. ಹಾಗಾದರೆ ಇದರ ಅರ್ಥ ಏನು? ಇಂಗ್ಲೀಷಲ್ಲಿ ಯಾವುದೇ ಪದ ಜ ಅಲ್ಲಿ ಎಂಡ್ ಆಗಲ್ವಾ? ಜ ಅಲ್ಲಿ ಎಂಡ್ ಆಗಲ್ವಾ ಅಂತ ಕೇಳಿದ್ರೆ ಆಗತ್ತೆ, ಜ ಅಲ್ಲಿ ಎಂಡ್ ಆಗುತ್ತೆ. ಆದರೆ ಜ ಅಲ್ಲಿ ಎಂಡ್ ಆದಾಗ ಸೌಂಡ್ ನಾನು ಹೇಳ್ತಾ ಇರೋದು, ಅಲ್ಲಿ ನಾವು ಜೆ ಬರೆಯಲ್ಲ ಅಂತ ಹೇಳ್ತಾ ಇರೋದು. ರೈಟಿಂಗಲ್ಲಿ ಜೆ ಬರೆಯೋದಿಲ್ಲ, ಜೆ ಅಲ್ಲಿ ಎಂಡ್ ಆಗುತ್ತೆ. ನೋಡಿ, ಈಗ ಪದಗಳು ಜೆ ಅಲ್ಲಿ ಎಂಡ್ ಆಗುತ್ತೆ. ಲಾರ್ಜ್, ಸೊ ಇದು GE, ಇದನ್ನು ಜ ಅಂತ ಹೇಳ್ತೀವಿ. ಲಾರ್ಜ್, ಚಾರ್ಜ್, ಎಡ್ಜ್, ಏಜ್, ಕೇಜ್, ಪೇಜ್. ಸೊ ಇದೆಲ್ಲ ಅಕ್ಷರಗಳು ನಿಮಗೆ, ಎಲ್ಲ ಪದಗಳು ನಿಮಗೆ ಜ ಅಲ್ಲಿ ಎಂಡ್ ಆಗಿದ್ದಾವೆ, ಜ ಅಲ್ಲಿ ಎಂಡ್ ಆಗಿದೆ. ಬಟ್ ಇದನ್ನ ಅಕ್ಷರ ಏನು ಬರಿತೀವಿ ನಾವು? GE. ಎಲ್ಲ ನೋಡಿ, GE ಇದೆಯಾ? GE. ಓಕೆ, ಇದರ ಅರ್ಥ ಏನು? ಜೆ ಬರೆಯೋದ್ರ ಬದಲು ನಾವು GE ಬರಿತೀವಿ. ಓಕೆ, ನಾನು ಫಸ್ಟ್ ಕ್ಲಾಸಲ್ಲೇ ನಾನು ನಿಮಗೆ ಹೇಳಿದ್ದೀನಿ, ಜಿ ಅನ್ನೋ ಅಕ್ಷರಕ್ಕೆ 2 ಸೌಂಡ್ ಇದೆ ಅಂತ ಹೇಳಿದ್ದೆ. ಜಿ ಅನ್ನೋ ಅಕ್ಷರಕ್ಕೆ 2 ಸೌಂಡ್ ಇದೆ ಅಂತ ಹೇಳಿದ್ದೆ. ಅದು ಯಾವುದು? ಒಂದು ಗ, ಇನ್ನೊಂದು ಜ. ಓಕೆ, ಇದರರ್ಥ ಏನು? GE ಕೊನೆಗೆ ಬಂದಾಗ ನಾವು ಅದನ್ನು ಜ ಅಂತ ಹೇಳಬೇಕು.
ಜಿ ಇ ಕೊನೆಗೆ ಬಂದಾಗ ಏನು, ಕೊನೆಗೆ ಬಂದಾಗ ಮಾತ್ರ ಅಲ್ಲ, ಕೊನೆಗೆ ಬಂದಾಗ ಮಾತ್ರ ಅಂತಲ್ಲ, ಮಧ್ಯದಲ್ಲಿ ಬಂದಾಗಲೂ ಹೇಳಬೇಕು. ಬಟ್ ಜಿ ಇ ಕೊನೆಯಲ್ಲಿದ್ದರೆ ಅದನ್ನು ನೀವು ಗ ಅಂತ ಹೇಳಬಾರ್ದು ಅಥವಾ ಗೆ ಅಂತ ಹೇಳಬಾರ್ದು. ಇಲ್ಲಿ ಇ ಸೈಲೆಂಟ್ ಆಗಿರುತ್ತೆ, ಇನ ಹೇಳೋ ಹಾಗಿಲ್ಲ. ಈ ಜಿನ ನಾವು ಜ ಅಂತ ಹೇಳಬೇಕು. ಓಕೆ, ಇದು ಸ್ಪೆಲ್ಲಿಂಗ್ ರೂಲ್. ಯಾವುದೇ ಪದದಲ್ಲಿ ಕೊನೆಯಲ್ಲಿ, ನಿಮಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಯಾವುದೇ ಪದದಲ್ಲಿ ಕೊನೆಯಲ್ಲಿ ಜಿ ಇ ಅಂತ ಇದ್ದರೆ ಇಟ್ ಈಸ್ ಆಲ್ವೇಸ್ ಜ ಆಗಿರುತ್ತೆ. ಅಥವಾ ಇನ್ನೂ ಸ್ವಲ್ಪ ಡೀಪಾಗಿ ನೋಡಿದ್ರೆ ನಾವು ಜ ಅಂತ ಬರುತ್ತೆ. ಈ ಥರ ಒಂದು ಸೌಂಡ್ ಇದೆ, ಝ್ ಅಂತ ಬರುತ್ತೆ, ಝ್ ಅಂತ ಬರುತ್ತೆ. ಓಕೆ, ಸೊ ಅದು ಈಗ ಬೇಡ, ಜ ಅಂತಲೇ ಸಾಕು. ಫಸ್ಟು ಯಾವುದೇ ಪದದಲ್ಲಿ, ಇಂಗ್ಲೀಷಲ್ಲಿ ಯಾವುದೇ ಪದದಲ್ಲಿ ಜಿ ಇ ಅನ್ನೋ ಅಕ್ಷರ ಬಂತು ಅಂದರೆ ಅದನ್ನು ಜ ಅಂತಲೇ ಉಚ್ಚಾರಣೆ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ ರೂಲ್ ಏನು ಹೇಳುತ್ತೆ, ನಾವು ಕೊನೆಯಲ್ಲಿ ಯಾವುದೇ ಪದದಲ್ಲಿ ಕೊನೆಯಲ್ಲಿ ಇಂಗ್ಲೀಷಲ್ಲಿ ಜೆ ಹಾಕೋ ಹಾಗೆ ಇಲ್ಲ. ಓಕೆ, ಜೆ ಇದು 4 ಅಕ್ಷರನೂ ಹಾಕೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅದನ್ನು ನಾವು ಜಿ ವು ಅಂತ ನೆನ್ಪಿಟ್ಕೊಳ್ಳಿ. ಜಿ ವು 4 ಅಕ್ಷರನೂ ಕೊನೆಯಲ್ಲಿ ಹಾಕೋ ಹಾಗಿಲ್ಲ. ಹಾಗಾದರೆ ಏನು ಮಾಡಬೇಕು? ಈಗ ಅರ್ಥ ಆಯ್ತಲ್ಲ, ನಾನು ಜೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಇಲ್ಲಿ ನೋಡಿ, ಇಂಗ್ಲೀಷಲ್ಲಿ ದ ಫಾಲೋವಿಂಗ್ ವರ್ಡ್ಸ್ ಎಂಡ್ ವಿತ್ ಲೆಟರ್ಸ್ ಈದರ್ ಜಿ ಇ ಆರ್ ಡಿ ಜಿ ಇ. ಓಕೆ, ಒಂದು 2 ಥರ ಎಂಡ್ ಆಗುತ್ತೆ. ಜ ಅಂತ ಸೌಂಡ್ ಬಂದರೆ ಇಂಗ್ಲೀಷಲ್ಲಿ 2 ಥರ ಎಂಡ್ ಆಗುತ್ತೆ. ಒಂದು ಡಿ ಜಿ ಇ ಅಲ್ಲಿ ಎಂಡ್ ಆಗ್ಬೋದು, ಡಿ ಜಿ ಇ ಅದರಲ್ಲಿ ಎಂಡ್ ಆಗ್ಬೋದು, ಅಥವಾ ನಿಮಗೆ ಬರೀ ಜಿ ಇ ಅಲ್ಲಿ ಎಂಡ್ ಆಗ್ಬೋದು. ಇನ್ನೊಂದು ಸೈಲೆಂಟ್ ಲೆಟ್ರಲ್ಲಿ ಆಲ್ರೆಡಿ ನಾವು ಕಲ್ತಿರೋದೇನು, ಡಿ ಜಿ ಇ ಬಂದರೆ ಏನು ಮಾಡ್ತೀವಿ, ಡಿ ಸೈಲೆಂಟ್ ಮಾಡ್ತೀವಿ ಅಲ್ವಾ. ನಾಲೆಡ್ಜ್ ಅಂತ ಹೇಳಲ್ಲ, ನಾಲೆಡ್ಜ್. ಬ್ಯಾಡ್ಜ್ ಅಂತ ಹೇಳಲ್ಲ, ಬ್ಯಾಡ್ಜ್. ಡಾಜ್, ಜಡ್ಜ್, ಫ್ರಿಡ್ಜ್, ಲಾಡ್ಜ್. ಸೊ ಡಿ ಈಸ್ ಆಲ್ವೇಸ್ ಸೈಲೆಂಟ್ ಬಿಫೋರ್ ಜಿ ಇ. ಹಾಗಾದರೆ ಜಿ ಇ ಉಳಿಯುತ್ತೆ. ಆ ಜಿ ಇನ ನಾವೇನು ಮಾಡಬೇಕು, ಜ ಅಂತ ಹೇಳಬೇಕು. ಓಕೆ, ಇದರಲ್ಲಿ ಇನ್ನೊಂದು ನೋಡಿ, ಈ ಪದದಲ್ಲಿ ಒಟ್ಟು 2 ಅಕ್ಷರ ಸೈಲೆಂಟ್ ಇದೆ. ಒಂದು ಡಿ ಸೈಲೆಂಟ್ ಇದೆ, ಇ ಸೈಲೆಂಟ್ ಇದೆ. ಉಳಿಯೋದು ಯಾವುದು, ಬಿ ಎ ಜಿ. ಬಿ ಎ ಜಿ ಮಾತ್ರ ಉಳಿಯುತ್ತೆ. ಬಿ ಎ ಜಿನ ನಾವು ಬ್ಯಾಗ್ ಅಂತ ಹೇಳ್ತೀವಾ, ಇಲ್ಲ. ಇದಕ್ಕೆ ಡಿಫ್ರೆನ್ಸ್ ಇದೆ. ಬಿ ಎ ಜಿ ಅಂತ ಮಾತ್ರ ನಾವು ಬರೆದ್ರೆ ಅಥವಾ ಬರೆದಿದ್ರೆ ಅದನ್ನು ನಾವು ಬ್ಯಾಗ್ ಅಂತ ಓದ್ತೀವಿ. ಅದೇ ಬಿ ಎ ಡಿ ಜಿ ಇ ಇದ್ದರೆ ಅದನ್ನು ಬ್ಯಾಡ್ಜ್ ಅಂತ ಓದ್ತೀವಿ. ಸೊ ಇಲ್ಲಿ ಡಿ ಹಾಕಲೇಬೇಕು. ಡಿ ಹಾಕಿದ್ರೇ ನಾವು ಅದನ್ನು ಬ್ಯಾಡ್ಜ್ ಅಂತ ಓದೋದು. ಡಿ ಹಾಕದೇ ಇದ್ರೆ ಏನಾಗುತ್ತೆ, ಡಿ ಹಾಕಲ್ಲ. ನಾನು ಈಗ ಉದಾಹರಣೆಗೆ ಡಿ ಹಾಕಲ್ಲ ಅಂತ ಇಟ್ಕೊಳ್ಳಿ, ಬರೀ ಬಿ ಎ ಜಿ ಬರಿತೀನಿ. ಬಿ ಎ ಜಿ ಬರೆದಾಗ ಬ್ಯಾಗ್ ಆಗುತ್ತೆ. ನಮಗೆ ಬೇಜ್ ಅಂತ ಬೇಕಾದರೆ ಬೇಜ್, ಆಗ ನಾವು ಇಲ್ಲೊಂದು ಇ ಹಾಕ್ತೀವಿ. ಇದನ್ನು ಉಚ್ಚಾರಣೆ ಮಾಡಲ್ಲ, ಬಟ್ ಬಿ ಎ ಜಿ ಇ ಬೇಜ್. ಓಕೆ, ಸೊ ಬಿ ಎ ಜಿ ಇ ಬೇಜ್ ಅಂತ ಕಾಮನ್ ಆಗಿ ಆ ಪದನ ಯೂಸ್ ಮಾಡಲ್ಲ, ಬೇರೆ ಪದಗಳನ್ನು ಅದೇ ಥರ ಯೂಸ್ ಮಾಡ್ತೀವಿ. ಓಕೆ, ಅರ್ಥ ಆಯ್ತಲ್ಲ. ಸೊ ಫಸ್ಟ್ ರೂಲಲ್ಲಿ ನಿಮಗೆ ಫಸ್ಟ್ ರೂಲಲ್ಲಿ ಫಸ್ಟ್ ಪಾಯಿಂಟ್ ಏನು, ರೂಲ್ ನಂಬರ್ 1. ಅದರಲ್ಲಿ ಯಾವುದೇ ಪದದಲ್ಲಿ ಇಂಗ್ಲೀಷಲ್ಲಿ ಜೆ ಅಂತ ನಾವು ಬಳಸೋ ಹಾಗೆ ಇಲ್ಲ. ಓಕೆ, ಜೆ ಬಳಸೋ ಹಾಗಿಲ್ಲ. ಜೆ ಬದಲು ನಾವು ಜಿ ಇ ಹಾಕ್ತೀವಿ. ಆ ಜಿ ಇ ಇದೆಯಲ್ಲ, ಜಿ ಇನ ನೀವು ಗೆ ಅಂತ ಓದೋ ಹಾಗಿಲ್ಲ. ಜಿ ಇನ ನಾವು ಕಾಮನ್ ಆಗಿ ನೋಡಿ, ಜಿ ಇ ಗ ಎ ಅಲ್ವಾ, ಗ ಪ್ಲಸ್ ಇದು ಎ, ಗ ಎ ಏನಾಗುತ್ತೆ, ಇದು ಗೆ ಆಗುತ್ತೆ. ಸೊ ನಾನು ನಿಮ್ಗೆ ಹೇಳ್ಕೊಟ್ಟಿರೋದು ಗೆ ಅಂತ, ರೈಟ್. ಗೆ ಉದಾಹರಣೆಗೆ ಗೆಟ್ ಅಂತ ಹೇಳ್ತೀವಲ್ವಾ, ಗೆ ಫಾರ್ ಗೆಟ್, ರೈಟ್. ಸೊ ಜಿ ಇ ಬಂದಾಗ ಗೇನು ಬರುತ್ತೆ, ಜನು ಬರುತ್ತೆ. ಅದು ಎಲ್ಲೆಲ್ಲಿ ಬರುತ್ತೆ ಅಂತ ಆಮೇಲೆ ನೋಡೋಣ. ಫಸ್ಟಿಗೆ ನೀವು ಕಾಮನ್ ಆಗಿ ಗೆ ಅನ್ನೋದು ಮಧ್ಯದಲ್ಲಿ ಬಂದಾಗ, ಸ್ಟಾರ್ಟಿಂಗಲ್ಲಿ ಬಂದಾಗ ಗೆ ಅಂತ ಬರುತ್ತೆ. ಬಟ್ ಕೊನೆಯಲ್ಲಿ ಬಂದಾಗ ಯಾವಾಗಲೂ, ಕೊನೆಯಲ್ಲಿ ಜಿ ಇ ಬಂದಾಗ ಯಾವಾಗಲೂ ಅದನ್ನು ಜ ಅಂತಲೇ ಹೇಳಬೇಕು, ಗೆ ಅಂತ ಹೇಳಬಾರ್ದು. ಈ ಜಿ ಇ ಅನ್ನೋದು ಮಧ್ಯದಲ್ಲಿ ಬಂದರೆ ಅಥವಾ ಸ್ಟಾರ್ಟಿಂಗಲ್ಲಿ ಬಂದರೆ ಗ ಅಥವಾ ಗೆ ಎರಡೂ, ಜೆ ಅಥವಾ ಗೆ ಎರಡೂ ಆಗೋ ಚಾನ್ಸಸ್ ಇದೆ. ಅದು ಆಮೇಲೆ ನೋಡೋಣ. ಅದು ವರ್ಡ್ಸು, ಜಾಸ್ತಿ ವರ್ಡ್ಸ್ ಏನಿಲ್ಲ. ಆ ವರ್ಡ್ಸ್ ನಾವು ಬರೆಯೋದು, ಓದೋದು, ಪ್ರಾಕ್ಟೀಸ್ ಮಾಡೋದು ಗೊತ್ತಾಗುತ್ತೆ. ಜ ಎಲ್ಲಿ ಹೇಳಬೇಕು, ಗ ಎಲ್ಲಿ ಹೇಳಬೇಕು. ಬಟ್ ಕೊನೆಯಲ್ಲಿ ನಿಮಗೆ ಜಿ ಇ ಬಂತಂದರೆ ಜಿ ಇ ಸೈಲೆಂಟ್ ಆಗಿರುತ್ತೆ, ಇ ಸೈಲೆಂಟ್ ಆಗಿರುತ್ತೆ. ಜಿನ ನಾವು ಗ ಅಂತ ಹೇಳೋ ಹಾಗಿಲ್ಲ, ಜಿನ ನಾವು ಜ ಅಂತ ಹೇಳಬೇಕು. ಅರ್ಥ ಆಯ್ತಾ ಎಲ್ರಿಗೂ? ಕೊನೆಯಲ್ಲಿ ಜಿ ಇ ಬಂದಾಗ ಮಾತ್ರ ಜಿ ಇನ ನಾವು ಜ ಅಂತ ಹೇಳ್ತೀವಿ. ಕೊನೆಯಲ್ಲಿ ಬಂದಾಗ ಯಾವಾಗಲೂ ಹೇಳಬೇಕು. ಮಧ್ಯದಲ್ಲಿ ಜಿ ಇ ಬಂದಾಗ ಅದು ಗೆ ಆಗ್ಬೋದು ಅಥವಾ ಜೆ ಆಗ್ಬೋದು. ಎಲ್ಲರಿಗೂ ಕ್ಲಿಯರ್ ಆಯ್ತಲ್ಲ? ಓಕೆ, ಅರ್ಥ ಆಯ್ತಲ್ಲ ಎಲ್ರಿಗೂ?
ಝೂಮ್ ಆಗಿದೆಯಾ ಏನಾದ್ರು? ಓಕೆ, ಸೊ ಫಸ್ಟ್ ರೂಲ್ ಅಂದರೆ ಫಸ್ಟ್ ರೂಲಲ್ಲಿ ನಂಬರ್ 1 ಅಂದರೆ ಜೆ ಮಾತ್ರ ತೊಗೊಂಡಿದ್ದೀವಿ. ಇದು ಎಲ್ರಿಗೂ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ರೂಲಿಗೆ ಹೋಗ್ಬೋದಾ? ಸೊ ಫಸ್ಟ್ ರೂಲ್ ನಾವೇನು ಮಾಡಿದ್ವಿ, ಜೆ ಅಕ್ಷರನ ಕೊನೆಯಲ್ಲಿ ಯೂಸ್ ಮಾಡೋಗಿಲ್ಲ, ಜೆ ಬದಲು ಜಿ ಇ ಯೂಸ್ ಮಾಡಬೇಕು ಅಥವಾ ಡಿ ಜಿ ಇ ಯೂಸ್ ಮಾಡಬೇಕು. ಓಕೆ, ಅರ್ಥ ಆಯ್ತಲ್ಲ? ಸೊ ಎಲ್ಲಿ ನಮಗೆ ಹೆಂಗೆ ಗೊತ್ತಾಗುತ್ತೆ ಡಿ ಜಿ ಎಲ್ಲಿ ಯೂಸ್ ಮಾಡೋದು, ಜೆ ಎಲ್ಲಿ ಯೂಸ್ ಮಾಡೋದು, ಅಲ್ಲ ಐ ಮೀನ್ ಜಿ ಇ ಎಲ್ಲಿ ಯೂಸ್ ಮಾಡೋದು, ಅದು ಹೆಂಗೆ ಗೊತ್ತಾಗುತ್ತೆ? ಅದಕ್ಕೆ ಬೇರೆ ಸ್ಪೆಲ್ಲಿಂಗ್ ರೂಲ್ ಇದೆ. ಓಕೆ, ಸೊ ಮುಂದಿನ ಸ್ಪೆಲ್ಲಿಂಗ್ ರೂಲಿಗೆ ಹೋಗೋಣವಾ? ಓಕೆ, ಅಂದರೆ ಐ ತಗೊಳ್ಳೋಣ. ಈಗ ಜೆ ಆಯಿತು ಐ. ಓಕೆ, ಆಲ್ರೈಟ್. ಓಕೆ, ರೈಟ್. ಹಾಂ, ನಾನೇನು ಹೇಳಿದೆ, ಇಂಗ್ಲೀಷ್ ನಾವು ಕಲಿಬೇಕಾದ್ರೆ ಸ್ಪೆಲ್ಲಿಂಗ್ ರೂಲ್ ಬಹಳ ಮುಖ್ಯ ಅಂತ ಹೇಳಿದೆ. ಸ್ಪೆಲ್ಲಿಂಗ್ ರೂಲ್ ನಾವು ತಿಳ್ಕೊಂಡ್ರೆ ಅಕ್ಷರಗಳನ್ನು ನಾವು ಯಾವ ಅಕ್ಷರ ಹಾಕಬೇಕು, ಯಾವ ಅಕ್ಷರ ಹಾಕಬಾರ್ದು, ಯಾಕೆಂದರೆ ಒಂದೇ ಥರ ಉಚ್ಚಾರಣೆ ಇರುವಂತಹ ಹಲವು ಅಕ್ಷರಗಳಿರೋದ್ರಿಂದ ನಾವು ಗಮನ ವಹಿಸಿ ಕರೆಕ್ಟಾಗಿ ಹಾಕಬೇಕು. ಯಾವ ಅಕ್ಷರ ಹಾಕಬೇಕು ಅನ್ನೋದು ನಮಗೆ ಗೊತ್ತಿದ್ರೆ ಮಾತ್ರ ನಿಮಗೆ ರೀಡಿಂಗ್ ಆ್ಯಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಕಾಣುತ್ತೆ. ಇಲ್ಲಾಂದರೆ ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗುತ್ತೆ. ಓಕೆ, ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡ್ಬೇಕಾದ್ರೆ ಏನು, ಕರೆಕ್ಟಾಗಿ ನಾವು ತಿಳ್ಕೊಂಡಿದ್ರೆ ನಮಗೊಂದು ಐಡಿಯಾ ಬರುತ್ತೆ. ಮತ್ತು ಬರಿತಾ ಓದ್ತಾ ಅದನ್ನು ನಮ್ಮ ಕರೆಕ್ಷನ್ಸ್ ಆಟೋಮೆಟಿಕ್ಕಾಗಿ ನಾವು ಮಾಡ್ಕೋಬೋದು. ಓಕೆ, ರೈಟ್. ಈಗ ರೂಲ್ ನಂಬರ್ 1 ಆದರೆ ರೂಲ್ ನಂಬರ್ 1 ಎರಡನೇ ರೂಲ್ ಅಲ್ಲ, ಅಕ್ಷರ ಎರಡನೇ ತೊಗೊಳ್ಳೋಣ. ಫಸ್ಟು ನಾವೇನು ಜೆ ತೊಗೊಂಡ್ವಿ, ಈಗ ಐ ತಗೊಳ್ಳೋಣ. ಈಗ ಏನು ಹೇಳ್ತೀವಿ ನಾವು, ಇಂಗ್ಲೀಷ್ ಪದಗಳು ಐ ಅಕ್ಷರದಿಂದ ಕೊನೆಗೊಳ್ಳುವುದಿಲ್ಲ. ಐ ತಗೊಳ್ಳೋಣ. ಈ 4 ಅಕ್ಷರದಲ್ಲಿ ಕೊನೆಗೊಂಡಲ್ಲ, ಒಂದು ಆಗಲೇ ನೋಡಿದ್ದೀವಿ ಜೆ, ಈಗ ಎರಡನೇದು ಐಯಲ್ಲಿ ಬರಲ್ಲ. ಬಟ್ ಐ ಬರಲ್ಲ ಅಂತ ಹೇಳಿದ್ರೆ ಇ ಮತ್ತು ಐ ಅಂತ ಕೊನೆಯಲ್ಲಿ ಸೌಂಡ್ ಬಂದರೆ ಏನು ಯೂಸ್ ಮಾಡ್ತೀವಿ? ಉದಾಹರಣೆಗೆ ಇಲ್ಲಿ ಇದು ಎನಿ, ನಾವು ಎ ನಿ. ಸೊ ಇಲ್ಲೇನಿದೆ ಇ ಅಂತಿದೆಯಲ್ವಾ, ಇ ಅಂತ ಬಂದರೆ ಅಕ್ಷರ, ಕನ್ನಡದಲ್ಲಿ ನಾವು ಅಕ್ಷರ ಏನು ಬರಿಬೇಕು? ಐ ಅಲ್ವಾ? ಇ ಅಂತ ಬಂದರೆ ಕನ್ನಡದಲ್ಲಿ ಅಕ್ಷರ ಏನು ಬರಿಬೇಕು? ಐ ಬರಿಬೇಕು. ಹಾಗಾದರೆ ಐ ಬರೆಯೋಂಗಿಲ್ಲ ಅಂತ ಹೇಳ್ತಾ ಇದೀವಿ, ಕೊನೆಯಲ್ಲಿ ಬರೆಯೋ ಹಾಗಿಲ್ಲ. ಓಕೆ, ಹಾಗಾದರೆ ಏನು ಮಾಡ್ತೀವಿ ನಾವು, ಐ ಬದಲು ವೈ ಹಾಕ್ತೀವಿ. ಅಂದರೆ ಈಗ ಎ ನಿ, ಇದು ಇ. ಬಟ್ ಈ ಐ ತೆಗೆದುಬಿಟ್ಟು, ಐ ಹಾಕೋ ಹಾಗಿಲ್ಲ, ಯಾಕೆಂದರೆ ರೂಲ್ ಹೇಳುತ್ತೆ. ಹಾಗಾಗಿ ಐ ತೆಗೆದು ನಾವು ವೈ ಹಾಕ್ತೀವಿ. ಏನು ಹಾಕ್ತೀವಿ? ಐ ಅಕ್ಷರದ ಬದಲು ನಾವು ವೈ ಹಾಕ್ತೀವಿ. ಸೊ ಎನಿ, ಮೆನಿ, ಏಮಿ, ಫ್ಯಾಮಿಲಿ. ಈಗ ಫ್ಯಾಮಿಲಿನೇ ನೋಡಿ, ಇಲ್ಲಿ ಮೀಗೆ ಐ ಇದೆ, ಇಲ್ಲಿ ಲೀಗೆ ಐ ಹಾಕ್ಬೋದಲ್ವಾ? ಫ್ಯಾಮಿಲಿ. ಈಗ ನೀವು ಫ್ಯಾಮಿಲಿ ಬೇಕಾದರೆ ಈ ಥರ ಬರಿಬೋದು ಅಲ್ವಾ? FAMILI. ಸೊ ಇದು ಫ್ಯಾಮಿಲಿನೇ ಅಂತ ಹೇಳ್ತೀರಾ ನೀವು? ಸೊ ಇದು ಫ್ಯಾಮಿಲಿನೇ ಅಲ್ವಾ? ಅಲ್ಲ, ಹೌದು. ಬಟ್ ಇಲ್ಲಿ ರೂಲ್ ಏನು ಹೇಳುತ್ತೆ, ಐ ಅಕ್ಷರ ನಾವು ಕೊನೆಯಲ್ಲಿ ಬರೆಯೋ ಹಾಗಿಲ್ಲ. ಸಿ ಐ ತೆಗೆದುಬಿಟ್ಟು ವೈ ಹಾಕಬೇಕು. ಇಲ್ಲಿ ನೋಡಿ, ಬೇಬಿ. ಬೇಬಿನೇ ನೀವು ಇಲ್ಲಿ ಐ ಹಾಕ್ಬೋದಲ್ವಾ? ಐ ಹಾಕಿದ್ರೆ ಅದು ರಾಂಗ್ ಆಗುತ್ತೆ. ಸೊ ಐ ಬದಲು ನಾವು ವೈ ಹಾಕ್ತೀವಿ. ವೈ ಸೌಂಡ್ ನಾನು ನಿಮಗೆ ಏನು ಹೇಳಿದ್ದೆ? ಯ ಅಂತ ಹೇಳಿದ್ದೆ. ಯ ಹೌದು, ಮಧ್ಯದಲ್ಲಿ ಬಂದಾಗ, ಸ್ಟಾರ್ಟಿಂಗಲ್ಲಿ ಬಂದಾಗ ವೈಗೆ ಯ ಅಂತ ಸೌಂಡ್ ಇದೆ. ಬಟ್ ವೈಗೆ ಬೇರೆ ಸೌಂಡ್ ಇದೆ, ಅದು ನೋಡೋಣ ಆಮೇಲೆ. ಬಟ್ ಕೊನೆಯಲ್ಲಿ ವೈ ಬಂದಾಗ ಆ ವೈಗೆ ಐ ಅಂತ ಸೌಂಡ್ ಬರ್ಬೋದು, ಸೌಂಡ್ ಉಚ್ಚಾರಣೆ ಐ ಅನ್ನೋ ಉಚ್ಚಾರಣೆ ಬರ್ಬೋದು, ಅಥವಾ ಇ ಅನ್ನೋ ಉಚ್ಚಾರಣೆ ಬರ್ಬೋದು. ಇವೆರಡರಲ್ಲಿ ಯಾವುದಾದ್ರೂ ಉಚ್ಚಾರಣೆ ಬರ್ಬೋದು. ಸೊ ಎಲ್ಲಿ ಐ ಅಂತ ಬರುತ್ತೆ, ಎಲ್ಲಿ ಇ ಅಂತ ಬರುತ್ತೆ, ಡೋಂಟ್ ವರಿ, ಅದು ಮುಂದೆ ನಿಮಗೆ ಪಾಠ ಇದೆ. ಸೊ ಇಲ್ಲಿ ನೋಡಿ, ಎನಿ, ಇ ಐ ತಾನೆ, ಇ ವೈ ಸೌಂಡ್ ಬರಬೇಕು, ಸಾರಿ ವೈ ಅಕ್ಷರ ಬರಿಬೇಕು. ಹಾಗೆ ಡ್ಯೂಟಿ ಇ, ಹೋಲಿ ಇ, ಬಿಸಿ ಇ. ಎಲ್ಲರಿಗೂ ಅರ್ಥ ಆಗ್ತಿದೆಯಲ್ಲ? ಕೊನೆಯಲ್ಲಿ ನೋಡಿ ಆ ವವೆಲ್ ಏನು? ಇ. ಬಿಸಿ ಇ, ಪೋನಿ ಇ, ಪಿಟಿ ಇ, ಎನ್ವಿ ಇ, ರೈಟ್? ಬೆರಿ ಇ, ಕೊನೆಯಲ್ಲಿ ಇ ಬರ್ತಾ ಇದೆ. ಸೊ ಇಲ್ಲಿ ನಾವು ಎಲ್ಲೂ ಐ ಹಾಕಿಲ್ಲ. ಇಲ್ಲೆಲ್ಲ ಸೌಂಡ್ ಏನಿದೆ, ಐ ಸೌಂಡ್ ಇದೆ, ಸೌಂಡ್ ಐ ಇದೆ. ಸೌಂಡ್ ಅಂದರೆ ಉಚ್ಚಾರಣೆ ಐ ಇದೆ, ಬಟ್ ಸ್ಪೆಲ್ಲಿಂಗ್ ಏನಿದೆ? ವೈ ಇದೆ. ಅರ್ಥ ಆಗ್ತಿದೆಯಾ? ಆ್ಯಂಡ್ ಇಲ್ಲಿ ಇಲ್ಲೆಲ್ಲ ಈ ಪದಗಳಲ್ಲಿ ನಿಮಗೆ ಇ ಅಂತ ಕೊನೆಯಲ್ಲಿ ಸೌಂಡ್ ಬರುತ್ತೆ. ಇಲ್ಲಿ ಐ ಅಂತ ಬರುತ್ತೆ ಸೌಂಡ್. ಟ್ರೈ ಅಂದರೆ ವೈ ಸೌಂಡ್ ಏನು? ಐ. ಟ್ರೈ, ಫ್ರೈ, ಶೈ, ಮೈ, ವೈ, ಕ್ರೈ, ಡ್ರೈ. ಅರ್ಥ ಆಯ್ತಾ? ಓಕೆ, ಸೊ ಇಲ್ಲಿ ಟ್ರೈ ಅಂತಿದೆ,
ಟ್ರೈ, ಕೊನೆಯಲ್ಲಿ ಐ ಅಂತ ಬಂದಿದೆ, ನಾವು ಇದನ್ನ ಹಿಂಗೆ ಬರೆಯೋ ಹಾಗಿಲ್ಲ. ಯಾವುದು TRI ಈ ಥರ ಬರೆಯೋ ಹಾಗಿಲ್ಲ. ಯಾಕೆ? ಇಲ್ಲೇನು ಹೇಳ್ತಾ ಇದೆ? ಇಂಗ್ಲಿಷ್ ಪದಗಳು ಐ ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ, ಅಥವಾ ಜೆ ಐಯಲ್ಲಿ ಎಂಡ್ ಆಗಬಾರ್ದು. ಈ ಐ ತೆಗೆದು ನಾವೇನು ಮಾಡ್ತಾ ಇದ್ದೀವಿ? ವೈ ಬರಿತಾ ಇದ್ದೀವಿ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ನೋಡಿ, ಫ್ರೈ. ಫ್ರೈ ನೀವು ಸೌಂಡು ಹೇಳೋದಾದರೆ ಫ್ರೈ ಫ್ರೈ, ಬಟ್ ಇಲ್ಲಿಗೆ ಎಂಡ್ ಮಾಡೋದಾದರೆ ಈ ಐ ತೆಗೆದುಬಿಟ್ಟು ನಾವು ಐನ ವೈ ಮಾಡಬೇಕು. ಫ್ರೈ ಅಂತ ಬರೆದು ಹಾಗೆ ಬಿಡೋ ಹಾಗಿಲ್ಲ. ಅರ್ಥ ಆಗ್ತಿದೆಯಾ ಎಲ್ರಿಗೂ? ಅರ್ಥ ಆಗ್ತಿದೆಯಲ್ಲ? ಸೊ ಇದು ಅಷ್ಟೇ, ಶೈ, SHI ಶೈ ಅಂತ ಬರೆಯೋಂಗಿಲ್ಲ, SHY ಶೈ. ಮೈ MI ಮೈ, ನೋ, MY ಮೈ. ಯಾಕೆಂದರೆ ಅದು ಐ ಅನ್ನೋ ಅಕ್ಷರ ಕೊನೆಯಲ್ಲಿ ಬರ್ತಾ ಇದೆ ಅಲ್ಲ, ಐ ಅನ್ನೋ ಉಚ್ಚಾರಣೆ ಕೊನೆಯಲ್ಲಿ ಬರ್ತಾ ಇದೆ. ಅಕ್ಷರ ಮತ್ತು ಉಚ್ಚಾರಣೆ ಎರಡೂ ಡಿಫ್ರೆನ್ಸ್ ತಿಳಿದಿಟ್ಕೊಳ್ಳಿ. ನಾನು ಕೆಲವು ಸಲ ಮಿಸ್ ಮಾಡಿದ್ರು ನೀವು ಅದನ್ನು ಸರಿಪಡಿಸ್ಕೋಬೇಕು. ಅಕ್ಷರ ಬೇರೆ, ಉಚ್ಚಾರಣೆ ಬೇರೆ. ಉಚ್ಚಾರಣೆ ಒಂದು ಅಕ್ಷರಕ್ಕೆ 2-3 ಉಚ್ಚಾರಣೆ ಇರ್ಬೋದು. ಈಗ ಉದಾಹರಣೆಗೆ ಎಕ್ಸ್ ಅನ್ನೋ ಅಕ್ಷರಕ್ಕೆ 5 ಥರ ಉಚ್ಚಾರಣೆ ಇದೆ, ಎ ಅನ್ನೋ ಅಕ್ಷರಕ್ಕೆ 9 ಥರ ಉಚ್ಚಾರಣೆ ಇದೆ, ಓ ಅನ್ನೋ ಅಕ್ಷರಕ್ಕೆ 11 ಥರ ಉಚ್ಚಾರಣೆ ಇದೆ. ಅರ್ಥ ಆಯ್ತಾ? ಎಸ್ ಅನ್ನೋ ಅಕ್ಷರಕ್ಕೆ 3 ಥರ ಉಚ್ಚಾರಣೆ ಇದೆ. ಇಂಗ್ಲೀಷಲ್ಲಿ ಇದೇ ಸಮಸ್ಯೆ ಆಗೋದು. ಕನ್ನಡದಲ್ಲಿ ಹಾಗಲ್ಲ. ಕನ್ನಡದಲ್ಲಿ ಒಂದು ಅಕ್ಷರಕ್ಕೆ ಒಂದೇ ಉಚ್ಚಾರಣೆ, ಅಥವಾ ಒಂದು ಸೌಂಡಿಗೆ ಒಂದೇ ಅಕ್ಷರ. ಇಂಗ್ಲೀಷಲ್ಲಿ ಹಾಗಲ್ಲ, 9 ಸೌಂಡಿಗೆ ಒಂದೇ ಅಕ್ಷರ. ಉದಾಹರಣೆಗೆ ಏನ ನಾವು ಎ ಅಂತ ಹೇಳಿದಾಗಲೂ ಎ ಅಂತಲೇ ಬರಿಬೇಕು, ಆ ಅಂತ ಹೇಳಿದಾಗಲೂ ಎ ಅಂತಲೇ ಬರಿಬೇಕು. ಎ ಅಂತ ಹೇಳಿದಾಗ ಕೆಲವು ಕಡೆ, ಜಾಸ್ತಿ ಅಲ್ಲ, ಇಲ್ಲಿ ನೋಡಿ, ಎನಿ, ಎ ನೀ ಅಂತಿದೆಯಾ, ಇದೀಗ ಎ ಬಂದಿದೆಯಾ, ಇಲ್ಲಿ ಉಚ್ಚಾರಣೆ ಏನು? ಎನಿ. ಆ್ಯಕ್ಚುಲಿ ಎ ಅನ್ನೋ ಅಕ್ಷರಕ್ಕೆ ಸ್ಪೆಲ್ಲಿಂಗ್ ಯಾವುದು? ಇ. ಎ ಅನ್ನೋ ಸೌಂಡಿಗೆ ಸ್ಪೆಲ್ಲಿಂಗ್ ಯಾವುದು? ಇ. ಆದರೆ ಇಲ್ಲೇನು ಬಂದಿದೆ? ಎ ಅನ್ನೋ ಸ್ಪೆಲ್ಲಿಂಗಿಗೆ ಎ ಬಂದಿದೆ, ಎ ಅಕ್ಷರ ಬಂದಿದೆ. ಎ ಅನ್ನೋ ಸೌಂಡಿಗೆ ಎ ಅಕ್ಷರ ಬಂದಿದೆ. ಓಕೆ, ಸೊ ಇದೆಲ್ಲ ಸ್ವಲ್ಪ ತಿಳ್ಕೊಂಡಿದ್ರೆ ನಮಗೆ ಇಂಗ್ಲೀಷ್ ಓದೋದು ಈಸಿ ಅನಿಸುತ್ತೆ. ಓಕೆ, ಸೊ ಇಲ್ಲಿ ನಾನು ಎಕ್ಸೆಪ್ಷನ್ಸ್ ಅಂದರೆ ಹೊರತುಪಡಿಸುವುದು. ಈಗ ರೂಲ್ ಏನು ಹೇಳುತ್ತೆ? ಇಂಗ್ಲೀಷಲ್ಲಿ ಯಾವುದೇ ಅಕ್ಷರಗಳು ಐಯಲ್ಲಿ ಕೊನೆಗೊಳ್ಳಲ್ಲ ಅಂತ ನಾನು ಹೇಳಿದಾಗ, ಯಾವುದೇ ಅಕ್ಷರಗಳು ಅಂದರೆ ಅಲ್ಲ, ಎಕ್ಸೆಪ್ಟ್ ಈ ಪದಗಳನ್ನು ಬಿಟ್ಟು ಐಯಲ್ಲಿ ಎಂಡ್ ಆಗಲ್ಲ. ಓಕೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎಕ್ಸೆಪ್ಷನ್ಸ್, ಈ ಪದಗಳನ್ನು ಬಿಟ್ಟು ಬೇರೆ ಯಾವುದೇ ಪದಗಳಲ್ಲಿ ಐಯಲ್ಲಿ ಎಂಡ್ ಆಗಲ್ಲ. ಅಂದರೆ 99% ಹೇಳ್ಬೋದು ನಾವು, 99.9%. ಅಲ್ಲೋ ಇಲ್ಲೋ ಒಂದೋ ಎರಡೋ ಆಗ್ಬೋದು, ಬಟ್ ಆದಷ್ಟು ನಾನು ನಿಮಗೆ ಎಲ್ಲದನ್ನೂ ಇಲ್ಲಿ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಓಕೆ, ಸೊ ಆಲಿ ಬಾಯ್ ಐ ಇದೆ, ಅಲ್ಲಿ ವೈ ಹಾಕಬೇಡಿ. ಮತ್ತು ಅದಕ್ಕೆ ಸಹ ಅಲ್ಲಿ ವೈ ಹಾಕ್ಬೋದಾ? ಅಲ್ಲ, ಇದು ಐಯೇ ಹಾಕಬೇಕು. ಬೇರೆ ಪದಗಳು ಏನಾದರೂ ಬಂದರೆ ನಾವು ವೈ ಹಾಕಬೇಕು. ಆಲಿ ಬಾಯ್ ಇದರಲ್ಲಿ ಐಯೇ ಇರುತ್ತೆ, ಬ್ರಾಕಲಿ ಐಯೇ ಇರುತ್ತೆ, ಚಿಲಿ ಐಯೇ ಇರುತ್ತೆ, ಇಮೋಜಿ ಐ, ಆಲ್ಯುಮ್ನಿ ಐ, ಮಿನಿ ಐ, ಪಾಪರಾಸಿ, ಇಲ್ಯುಮಿನಾಟಿ, ಗ್ರಫಿಟಿ, ಟ್ಯಾಕ್ಸಿ, ಬಿಕಿನಿ, ಸ್ಪಗೆಟಿ, ಇದರಲ್ಲೆಲ್ಲ ನಿಮಗೆ ವರ್ಡ್ಸಲ್ಲಿ ಕೊನೆಯಲ್ಲಿ ಐ. ಸೊ ಇಂಗ್ಲೀಷಲ್ಲಿ ಐಯಲ್ಲಿ ಕೊನೆಯಾಗುವ ವರ್ಡ್ಸ್ ಯಾವುದು ಅಂತ ಕೇಳಿದ್ರೆ ಇದೆಲ್ಲ ನೀವು ಹೇಳಿದ್ರೆ ಸಾಕು. ಉಳಿದಿರೋದು ಯಾವುದು ಐಯಲ್ಲಿ ಬರೋದಿಲ್ಲ. ಉಳಿದಿರೋದು ನಮಗೆ ವೈ ಅಥವಾ ಅಲ್ಲ, ಐ 2 ಸೌಂಡ್ ಬಂದರೆ, ಐ ಅಂತ ಬಂದರೂ ವೈ ಹಾಕಬೇಕು, ಇ ಅಂತ ಬಂದರೂ ವೈ ಹಾಕಬೇಕು. ಓಕೆ, ಅರ್ಥ ಆಯ್ತಲ್ಲ? ಸೊ ಇಂಗ್ಲೀಷಲ್ಲಿ ಸೆಕೆಂಡ್ ರೂಲ್ ಅಲ್ಲ, ಆ್ಯಕ್ಚುಲಿ ಸೆಕೆಂಡ್ ರೂಲ್ ಅಲ್ಲ, ನಂಬರ್ 1ನೇ ರೂಲು. ಅಂದರೆ 4 ಅಕ್ಷರಗಳು, ಒಂದೊಂದು ಅಕ್ಷರಗಳನ್ನ ನಾನು ಸಪ್ರೇಟಾಗಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ಫಸ್ಟ್ ನಾವು ಯಾವುದು ನೋಡಿದ್ವಿ? ಜೆ ನೋಡಿದ್ವಿ, ಹೌದಾ? ಜೆ ಅಲ್ಲಿ ಯಾವುದು ಎಂಡ್ ಆಗೋದಿಲ್ಲ. ಇನ್ನೊಂದು ಸಲ ಬೇಕಾದ್ರೆ ನೋಡೋಣ ಅದನ್ನು. ಹಾಂ, ಜೆ ಅಲ್ಲಿ ಯಾವುದು ಎಂಡ್ ಆಗಲ್ಲ. ಜೆ ಬದಲು ನಾವು ಏನು ಯೂಸ್ ಮಾಡ್ತೀವಿ? GE. ಕೊನೆಯಲ್ಲಿ ಜೆ ಬದಲು ನಾವು ಏನು ಯೂಸ್ ಮಾಡ್ತೀವಿ? GE ಯೂಸ್ ಮಾಡ್ತೀವಿ, ಅಥವಾ DGE. DGE ಎಲ್ಲಿ ಯೂಸ್ ಮಾಡಬೇಕು? ಬರೀ GE ಎಲ್ಲಿ ಯೂಸ್ ಮಾಡಬೇಕು? ಅದನ್ನು ಮುಂದಿನ ಪಾಠದಲ್ಲಿ ನಾನು ಹೇಳ್ಕೊಡ್ತೀನಿ. ಅದು ಸಿಂಪಲಾಗಿ ಹೇಳಬೇಕು ಅಂದರೆ ನಿಮಗೆ ಶಾರ್ಟ್ ವವೆಲ್ ಬಂದಾಗ DGE ಯೂಸ್ ಮಾಡಬೇಕು.
ಶಾರ್ಟ್ ವೊವೆಲ್. ಇಲ್ಲಿ ನೋಡಿ, ಎ ಶಾರ್ಟ್ ವೊವೆಲ್, ಆ ಶಾರ್ಟ್ ವೊವೆಲ್, ಆ ಶಾರ್ಟ್ ವೊವೆಲ್, ಅ ಶಾರ್ಟ್, ಇ ಶಾರ್ಟ್, ಆ ಶಾರ್ಟ್. ಸೊ ಶಾರ್ಟ್ ವೊವೆಲ್ ಬಂದಾಗ ನಾವು ಬರೀ ಜಿ ಇ ಅಂತ ಯೂಸ್ ಮಾಡಬಾರ್ದು, ಡಿ ಹಾಕಬೇಕಲ್ಲಿ, ಶಾರ್ಟ್ ವೊವೆಲ್. ಸೊ ಇದು ಇನ್ನೊಂದು ರೂಲು. ಓಕೆ, ಸೊ ಈಗ ಅದನ್ನು ಬಿಟ್ಬಿಡೋಣ. ಓಕೆ, ಹಾಂ. ಸೊ ಇಲ್ಲಿ ಎಕ್ಸೆಪ್ಷನ್ಸ್, ಇದರಲ್ಲಿ ಎಕ್ಸೆಪ್ಷನ್ಸ್ ಯಾವುದೂ ಇಲ್ಲ. ಉದಾಹರಣೆಗೆ ಇಲ್ಲಿ ನೋಡಿ, ವಿಲೇಜ್, ಮೆಸೇಜ್, ವಿಂಟೇಜ್, ಇಮೇಜ್, ಹಿಂಜ್, ಇಮೇಜ್. ಇಮೇಜ್ 2 ಸಲ ಆಗಿದೆಯಾ? ಓಕೆ. ಸೊ ಇಲ್ಲೇನು ಎಲ್ಲ ಜ ಜ ಜ ಅಂತಲೇ ಹೇಳ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಓಕೆ. ಸೊ ನೆಕ್ಸ್ಟ್ ನೋಡಿದ್ದು ಯಾವುದು? ಐ ಅಕ್ಷರನ ಇಂಗ್ಲೀಷ್ಲಿ ಕೊನೆಯಲ್ಲಿ ನಾವು ಹಾಕೋದಿಲ್ಲ. ಎಕ್ಸೆಪ್ಟ್, ಎಕ್ಸೆಪ್ಟ್, ಎಕ್ಸೆಪ್ಟ್ ಅಂದರೆ ಇಂಥ ಪದಗಳನ್ನು ಬಿಟ್ಟು, ಈ ಪದಗಳನ್ನು ಬಿಟ್ಟು ನಾವು ಬೇರೆ ಯಾವುದೇ ಪದಗಳಲ್ಲಿ ಐ ಹಾಕಲ್ಲ. ಹಾಗಾದರೆ ಈ ಮತ್ತು ಐ ಅಂತ ಸೌಂಡ್ ಉಚ್ಚಾರಣೆ ಬಂದಾಗ ನಾವೇನು ಯೂಸ್ ಮಾಡ್ತೀವಿ? ವೈ ಹಾಕ್ತೀವಿ. ಅರ್ಥ ಆಯ್ತಾ? ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದೆಯಾ? ಎನಿ ಕ್ವೆಶ್ಚನ್ಸ್? ಎನಿ ಕ್ವೆಶ್ಚನ್ಸ್? ಇಲ್ಲ. ಮುಂದೆ ಹೋಗೋಣವಾ? ನೆಕ್ಸ್ಟ್ ರೂಲು ಸೇಮ್. ಏನು? ಐ ಆಯಿತು, ವಿ. ಓಕೆ. ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಇಲ್ಲೇ ಕೇಳಿ. ಅಂದರೆ ಜಸ್ಟ್ ಕ್ವೆಶ್ಚನ್ಸ್ ಈಗಲೇ ತಲೆ ಕೆಡಿಸ್ಕೋಬೇಡಿ. ನಮಗೆ ಇದು ಗೊತ್ತಿದ್ದರೆ ಅನುಕೂಲ ಆಗುತ್ತೆ. ಈಗ ನಾನೇನಾದರೂ ಹೇಳ್ತೀನಿ, ಒಂದು ಪದ ಹೇಳ್ತೀನಿ, ಟ್ರೈ ಅಂತ ಹೇಳ್ತೀನಿ. ನೀವು ಟ್ರೈ ಅಂತ ಹೇಳಿದಾಗ ಐ ಸೌಂಡ್ ಬಂದಿದೆ, ಐ ಬರೆಯೋದು ಅಲ್ಲ, TRY, ಟ್ರೈ. ಅದು ನಮಗೆ ಗೊತ್ತಿರಬೇಕು. ಎಲ್ಲದನ್ನು ನಾವು ಅಕ್ಷರಗಳ ಸೌಂಡ್ ಇಟ್ಕೊಂಡೇ ನಾವು ಬರಿತೀವಿ. ಬರವಣಿಗೆ ಸೌಂಡ್ ಇಟ್ಕೊಂಡು ಆಗೋದಿಲ್ಲ. ಓದೋಕ್ಕೆ ನಾವು ಬರೀ ಸೌಂಡ್ಸನ್ನು, ಫೋನಿಕ್ಸನ್ನು ಫಾಲೋ ಮಾಡ್ಬೋದು. ಬರೀಲಿಕ್ಕೆ ನಮಗೆ ತುಂಬ ವಿಷಯಗಳು ನಾವು ಫಾಲೋ ಮಾಡಬೇಕಾಗುತ್ತೆ. ಸ್ಪೆಲ್ಲಿಂಗ್ ರೂಲ್ಸ್ ಒಂದು, ಆಮೇಲೆ ಏನು ಅಕ್ಷರಗಳ ಉಚ್ಚಾರಣೆ, ಯಾವ ಥರ ಉಚ್ಚಾರಣೆ ಬರ್ತಾ ಇದೆ ಅದರ ಮೂಲಕ, ಆಮೇಲೆ ಡಿಪೆಂಡಿಂಗ್ ಆನ್ ಮತ್ತೆ ಕೊನೆಯಲ್ಲಿ ಏನು ಬರುತ್ತೆ, ಸಫಿಕ್ಸ್ ಏನು ಬರುತ್ತೆ, TION, SION, TIOUS ಈ ಥರದ್ದೆಲ್ಲ ಬಂದಾಗ ಅದಕ್ಕೆ ಸಪ್ರೇಟ್ ಆದ ಉಚ್ಚಾರಣೆ ಇರುತ್ತೆ. ಇದನ್ನೆಲ್ಲ ಕಲಿತ ನಂತರನೇ ನಮಗೆ ಗೊತ್ತಾಗೋದು. ಇದನ್ನೆಲ್ಲ ಕಲಿಬೇಕು ಸ್ಪಷ್ಟವಾಗಿ. ಇದನ್ನೆಲ್ಲ ಕಲಿತ್ರೆ ಮಾತ್ರ ಕಲಿಯೋದು ಅಂದರೆ ಏನು ಬಾಯ್ಪಾಠ ಮಾಡೋದು ಅಲ್ಲ, ಪದೇ ಪದೇ ಬರೆಯೋದು, ಓದೋದು. ಇದನ್ನು ಮಾಡಿದ್ರೆ ಏನಾಗುತ್ತೆ, ನಮಗೆ ಈಸಿಯಾಗಿ ರೀಡಿಂಗ್ ಆ್ಯಂಡ್ ರೈಟಿಂಗ್ ಆಕ್ಸೆಸ್ ಮಾಡ್ಬೋದು, ಅಕ್ವೈರ್ ಮಾಡ್ಬೋದು. ಓಕೆ, ರೈಟ್. ಈ ವರ್ಡ್ಸನ್ನು ಬರ್ಕೊಳ್ಳಿ. ಈಗ ನೀವು ಮಾಡಬೇಕಾಗಿರೋದು ಏನಂದರೆ, ಈ ರೂಲು ಬರ್ಕೊಳ್ಳಿ. ಇಂಗ್ಲೀಷಲ್ಲಿರೋದನ್ನು ಬರಿಬೇಡಿ, ಕನ್ನಡದಲ್ಲಿ ಬರ್ಕೊಳ್ಳಿ. ರೂಲ್ ನಂಬರ್ 1, ಇಂಗ್ಲೀಷ್ ವರ್ಡ್ಸ್ ಡೂ ನಾಟ್. ಇದನ್ನು ಬರ್ಕೊಳ್ಳೋದ್ರೆ ಬರ್ಕೊಳ್ಳಿ, ಕನ್ನಡದಲ್ಲಿ ಬರ್ಕೊಳ್ಳಿ. ಕನ್ನಡದಲ್ಲಿ ಮಾತ್ರ ಬರ್ಕೊಳ್ಳಿ, ಇಂಗ್ಲೀಷಲ್ಲಿರೋ ಬರ್ಕೋಬೇಡಿ. ರೂಲ್ ನಂಬರ್ 1, ಇಂಗ್ಲೀಷ್ ಪದಗಳು JIVU ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ. ಫಸ್ಟು ಜೆಯನ್ನು ಮಾರ್ಕ್ ಮಾಡಿಕೊಂಡು, ಓಕೆ, ಇದನ್ನು ಬರ್ಕೊಳ್ಳಿ. ಇದೊಂದು 2-3 ವರ್ಡ್ಸ್ ಬರ್ಕೊಳ್ಳಿ ಅಷ್ಟೇ. 3 ವರ್ಡ್ಸ್ ಬರ್ಕೊಳ್ಳಿ, ಎಲ್ಲದನ್ನು ಬರ್ಕೊಳ್ಳೋಕೆ ಹೋಗಬೇಡಿ. 3 ವರ್ಡ್ಸ್ ಬರ್ಕೊಳ್ಳಿ. 3 ವರ್ಡ್ಸ್ ಬರ್ಕೊಂಡು ನೀವು GEನ ಮಾರ್ಕ್ ಮಾಡಿ. ಜೆ ಬದಲು GE ಹಾಕಿದ್ದೀವಿ ಅನ್ನೋದು ಗೊತ್ತಾಗಬೇಕು ನಿಮಗೆ. ಓಕೆ, ರೈಟ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ? ಸ್ಪೆಲ್ಲಿಂಗ್ ರೂಲ್ಸ್. ಸ್ಪೆಲ್ಲಿಂಗ್ ರೂಲ್ಸ್ ಅಂದರೆ ಏನು? ನಮಗೆ ಇಂಗ್ಲೀಷಲ್ಲಿ ಓದೋದು ಮತ್ತು ಬರೆಯೋಕ್ಕೆ ತುಂಬ ಹೆಲ್ಪ್ ಮಾಡುವಂತಹ ಒಂದು ಪಾಠ. ಓಕೆ, ಸ್ಪೆಲ್ಲಿಂಗ್ ರೂಲ್ಸ್ ಗೊತ್ತಿರಲೇಬೇಕಂತ ಕೇಳಿದ್ರೆ ಹೌದು, ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಿರಬೇಕು. ಗೊತ್ತಿದ್ರೆ ಮಾತ್ರ ನಿಮಗೆ ಕನ್ಫ್ಯೂಷನ್ ಅಂದರೆ ನಿಮಗೆ ಗೊಂದಲ ಇರೋದಿಲ್ಲ. ಓಕೆ, ಕನ್ಫ್ಯೂಷನ್ ಇರೋದಿಲ್ಲ. ಇಲ್ಲಾಂದರೆ ಇದ್ಯಾಕೆ ಇಲ್ಲಿ ಬಂತು, ಈ ಅಕ್ಷರ ಯಾಕೆ ಇಲ್ಲಿ ಬಂತು, ಇದನ್ನು ಯಾಕೆ ಹಿಂಗೆ ಬರಿಬೇಕು ಅನ್ನೋದು ಡೌಟಲ್ಲೇ ನಾವು ಟೈಮ್ ಕಳೆದು ಬಿಡ್ತೀವಿ. ಬಿಟ್ಟರೆ ಅದಕ್ಕೆ ಒಂದು ರೀಸನ್ ಇದೆ, ಅದಕ್ಕೆ ಒಂದು ಕಾರಣ ಇದೆ, ಅದಕ್ಕೋಸ್ಕರ ನಾವು ಇದನ್ನು ಹಿಂಗೆ ಬರಿಬೇಕು ಅನ್ನೋದು ನಮಗೆ ಗೊತ್ತಿದ್ದರೆ ಓದೋದು ಬರೆಯೋದು ತುಂಬ ಈಸಿ ಆಗುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡಿದ್ವಿ? ರೂಲ್ ನಂಬರ್ 1ನಲ್ಲಿ, ರೂಲ್ ನಂಬರ್ 1 ನಿಮಗೆ ತುಂಬ ವರ್ಡ್ಸು ಅದರಲ್ಲಿ ನೋಡಬೇಕು. ರೂಲ್ ನಂಬರ್ 1ನಲ್ಲಿ ನಮಗೆ 4 ಅಕ್ಷರಗಳು ಕೊನೆಯಲ್ಲಿ ಬರೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಅಲ್ವಾ? ಸೊ ಯಾವ್ಯಾವ ಅಕ್ಷರಗಳು? JIVU. ಈಗ ಜೆ ಮತ್ತು ಐ, ಜೆ ನೋಡಿ, ಇದು ಜೆ ಮತ್ತು ಐ 2 ಅಕ್ಷರಗಳು ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ ಈ ಕ್ಲಾಸಲ್ಲಿ. ಮುಂದಿನ ಅಕ್ಷರ ವಿ. ವಿ ಆದಮೇಲೆ ಯು ನೋಡೋಣ. ಸೊ ವಿ, ಇದು ಸಿಂಪಲ್ ಆಗಿ ನಾನು ಹೇಳ್ತೀನಿ, ವಿ ಅನ್ನೋ ಅಕ್ಷರ ಕೊನೆಯಲ್ಲಿ ಬರೋದಿಲ್ಲ. ಓಕೆ, ಅಕ್ಷರ ಬರೋದಿಲ್ಲ ಅಂತ ಹೇಳ್ತಾ ಇರೋದು ನಾನು, ಶಬ್ದ ಅಲ್ಲ, ಉಚ್ಚಾರಣೆ ಅಲ್ಲ. ಉಚ್ಚಾರಣೆ ಬರುತ್ತೆ, ವಿ ಅನ್ನೋ ಉಚ್ಚಾರಣೆ ಬರುತ್ತೆ. ಆದರೆ ನಿಮಗೆ ಆ ಅಕ್ಷರ ಬರೀ ವಿ ಮಾತ್ರ ಬರೆಯಲ್ಲ, ವಿ ಜೊತೆಗೆ ನಾವು ಬೇರೆ ಅಕ್ಷರನೂ ಬರಿಬೇಕಾಗುತ್ತೆ. ಈಗ ಉದಾಹರಣೆಗೆ ನಾನು ಹ್ಯಾವ್ ಅಂತ ಹೇಳ್ತೀನಿ, ಕನ್ನಡದಲ್ಲಿ ಹ್ಯಾವ್ ಅಲ್ವಾ? ಹ್ಯಾವ್.
ಹ್ಯಾ ಅನ್ನೋದಕ್ಕೆ HA ಅಲ್ವಾ, ವಿ ಸಾಕಲ್ವಾ. ಇಲ್ಲಿ ಆದಮೇಲೆ ಬೇರೆ ಏನು ಇಲ್ವಲ್ಲ. ಸೊ HAV ಹ್ಯಾವ್ ಆಗುತ್ತಾ? ಆಗುತ್ತೆ. ಆದರೆ ಇಂಗ್ಲೀಷ್ ಈ ರೂಲ್ ಪ್ರಕಾರ ಏನು, ಇದು ಯಾವುದೇ ಅಕ್ಷರದಲ್ಲಿ ಇಂಗ್ಲೀಷಲ್ಲಿ ಪದಗಳು ಎಂಡ್ ಆಗೋದಿಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, ಇಲ್ಲೊಂದು ಇ ಕೊಟ್ಬಿಡಬೇಕು. ಇ ಯಾಕೆ ಅಂದರೆ ಆಲ್ರೆಡಿ ಸೈಲೆಂಟ್ ಅಕ್ಷರ, ಕೊನೆಯಲ್ಲಿ ಇ ಬಂದಾಗ ನಾವು ಇನ ಉಚ್ಚಾರಣೆ ಮಾಡೋದಿಲ್ಲ. ಈ ಸೈಲೆಂಟ್ ಅಕ್ಷರ, ಹಾಗಾಗಿ ಇದನ್ನು ಹೆಂಗೆ ಓದ್ತೀವಿ ನಾವು, ಹ್ಯಾವ್. ಓಕೆ, ಅರ್ಥ ಆಯ್ತಲ್ಲ, ರೈಟ್. ಇದರ ಅರ್ಥ ಏನು, ಇಂಗ್ಲೀಷಲ್ಲಿ ಯಾವುದೇ ಪದದಲ್ಲಿ ವಿ ಅನ್ನೋ ಅಕ್ಷರದಿಂದ ಎಂಡ್ ಆಗೋದಿಲ್ಲ. ಅಕ್ಷರದಲ್ಲಿ ಎಂಡ್ ಆಗಲ್ಲ, ಸೌಂಡ್ ಬರುತ್ತೆ. ಹ್ಯಾವ್ ವ ಅಂತ ಸೌಂಡ್ ಬರುತ್ತೆ. ಕೇವ್ ವ ಅಂತ ಸೌಂಡ್ ಇದೆ ನೋಡಿದೆ. ಹ್ಯಾವ್, ಕೇವ್, ಸೇವ್, ಗೇವ್, ಗಿವ್, ವೇವ್, ಅಬವ್, ವ ಎಲ್ಲದು ವನೇ ಇದೆ. ಇಲ್ಲೆಲ್ಲ ಅಕ್ಷರಗಳು ನಿಮಗೆ ವ ಅಲ್ಲಿ ಎಂಡ್ ಆಗುತ್ತೆ, ಬಟ್ ವ ಮಾತ್ರ ಅಲ್ಲ. ಲಿವ್, ಆಲಿವ್, ಪ್ರೂವ್, ಶವ್, ಸ್ಟವ್, ಮೂವ್, ವಾಲ್ವ್, ಓಕೆ, ಬಿಹೇವ್, ಗ್ರೂವ್, ವಾರ್, ಇವೆಲ್ಲ ನಿಮಗೆ ಯಾವ ಅಕ್ಷರದಲ್ಲಿ, ಈ ವ ಅಕ್ಷರದಲ್ಲೇ ಎಂಡ್ ಆಗೋದು ಎಲ್ಲ ಪದಗಳು. ಸೊ ವಿ ಈ ಅಕ್ಷರದ ಉಚ್ಚಾರಣೆ ಯಾವ ಅಕ್ಷರ ಇದು, ವಿ. ಸೊ ವಿ ಅಲ್ಲಿ ಎಂಡ್ ಆಗುತ್ತಾ, ಇಲ್ಲ. ವಿ ಜೊತೆಗೆ ನಾವು ಒಂದು ಇ ಕೂಡ ಸೇರಿಸ್ಬೇಕಾಗುತ್ತೆ. ಓಕೆ, ಇಷ್ಟೇ, ವಿ ಅಲ್ಲಿ ಇಷ್ಟೇ, ಜಾಸ್ತಿ ವರ್ಡ್ಸ್ ವಿ ಅಂತ ಬಂದಾಗ ನೀವು ವ ಅಂತ ಎಲ್ಲಿ ಎಂಡ್ ಮಾಡ್ತೀರಾ ಅದರಲ್ಲಿ ಒಂದು ಇ ಹಾಕ್ಬಿಡಿ. ಇಟ್ಸ್ ವೆರಿ ಸಿಂಪಲ್, ಅಷ್ಟೇ ಇದು. ಓಕೆ, ರೈಟ್. ನೆಕ್ಸ್ಟು, ಇದರಲ್ಲಿ ಎಕ್ಸೆಪ್ಷನ್ ಏನೂ ಇಲ್ಲ ನಿಮಗೆ, ಯಾವುದೇ ಎಕ್ಸೆಪ್ಷನ್ಸ್ ಇಲ್ಲ, ಎಲ್ಲ ವರ್ಡ್ಸು ಹಾಗೆ ಎಂಡ್ ಆಗೋದು, ಇ ಹಾಕಬೇಕು. ಓಕೆ, ನೆಕ್ಸ್ಟು, ಲಾಸ್ಟ್ ಅಕ್ಷರ ಯು ಅಂತ ಬರುತ್ತೆ. ಸೊ ಯು ಅಂತ ಬಂದಾಗ ನಾವು ಏನು ಮಾಡಬೇಕು, ಯು ಬರೆಯೋ ಹಾಗಿಲ್ಲ, ಯು ಅನ್ನೋದು ಬರೆಯೋ ಹಾಗಿಲ್ಲ. ಆದರೆ ನಾವು ಉಚ್ಚಾರಣೆ, ಆ ಸೌಂಡ್ ಬಂದಾಗ ಯಾವ ಅಕ್ಷರಗಳನ್ನು ಬರಿಬೇಕು, ಆ ಯಾವ ಅಕ್ಷರಗಳ ಕಾಂಬಿನೇಷನ್ ಬರಿಬೇಕು. ಓಕೆ, ಸೊ ಅದು ನಮಗೆ ಗೊತ್ತಿದ್ದರೆ ಸ್ವಲ್ಪ ನಮಗೆ ಬರೆಯೋಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಈಗ ನೋಡಿ, JIVU, ದ ಫಾಲೋವಿಂಗ್ ವರ್ಡ್ಸ್ ಎಂಡ್ ವಿತ್ ಲೆಟರ್ಸ್ ಈದರ್ ಯು ಆರ್ EW. ಯು ಅಂತ ಸೌಂಡ್ ಬರ್ಬೋದು. ಯುಗೆ ಎರಡು ಸೌಂಡ್ ಇದೆ, ಒಂದು ನಾವು ಯು ಅಂತ ಹೇಳ್ಬೋದು ಅಥವಾ ಉ, ಇವು ಎರಡೂ ಸೌಂಡ್ ಬರ್ಬೋದು. ಈ ಎರಡು ಸೌಂಡಿಗೆ ನಾವು ಯುನೇ ಯೂಸ್ ಮಾಡ್ತೀವಿ, ಬಟ್ ಬರೀ ಯು ಎಂಡಲ್ಲಿ ಬರೆಯೋ ಹಾಗಿಲ್ಲ. ಯು ಜೊತೆಗೆ ನಾವೇನು ಬರಿಬೇಕು, UE ಬರಿಬೇಕು. ಎಕ್ಸಾಂಪಲ್ ಇಲ್ಲಿ ನೋಡಿ, ಬರೀ ನಾವು CU ಬರೆಯೋ ಹಾಗಿಲ್ಲ. ಇದು CU ಬರೆದ್ರೆ ಕ್ಯೂ ಆಗಲ್ಲ. CUE ಇದು ಸೈಲೆಂಟ್ ಆಗಿರುತ್ತೆ. ಅದೇ DUE, DUE ಬರಿಬೇಕು, ಈ ಸೈಲೆಂಟ್ ಆಗಿರುತ್ತೆ. ಬ್ಲೂ. ಸೊ ಇಲ್ಲಿ ಎರಡು ಸೌಂಡ್ ಇದೆ ಅಂತ ನಾನು ಹೇಳಿದೆ. ಯು ಅಂತ ಆದರೂ ಬರ್ಬೋದು ಅಥವಾ ಉ ಅಂತನಾದರೂ ಬರ್ಬೋದು. ಉ ಎಲ್ಲಿ ಬರುತ್ತೆ, ಯು ಎಲ್ಲಿ ಬರುತ್ತೆ, ಅದು ಬೇರೆ ಟಾಪಿಕ್. ಓಕೆ, ನಾವು BLU ಬ್ಲೂ, ಅದರಲ್ಲಿ ಈ ಸೌಂಡ್ ಹೇಳ್ತಾ ಇದ್ದೀವಾ, ಇಲ್ಲ. ನಾನು ಹೇಳಿ ಕೊನೆಯಲ್ಲಿ ಈ ಬಂದರೆ ಈನ ಸೈಲೆಂಟ್ ಮಾಡಬೇಕು. ಓಕೆ, CLU ಕ್ಲೂ, GLU ಗ್ಲೂ, TRUE ಟ್ರೂ. ಸೊ ಈ ಎಲ್ಲದರಲ್ಲೂ ಬರಿಬೇಕು, ಬಟ್ ಹೇಳಬಾರ್ದು. GLU ಗ್ಲೂ ಇರ್ಬೋದು, ಬಟ್ ಈ ಹಾಕಬೇಕು. GLUE ಗ್ಲೂ, CLUE ಕ್ಲೂ, BLUE ಬ್ಲೂ. ಓಕೆ, ಹಾಗೆ ವ್ಯಾಲ್ಯೂ ನೀವು ಈ ಬರ್ದಿಲ್ಲ ಅಂತ ಹೇಳಿದ್ರೆ ಅದು ಇನ್ಕಂಪ್ಲೀಟ್ ಆಗುತ್ತೆ, ಆ್ಯಂಡ್ ಅದು ರೂಲ್ನ ವಿರುದ್ಧ. ರೂಲ್ ಏನು ಹೇಳುತ್ತೆ, ಯಾವುದೇ ಪದ ಯು ಅಕ್ಷರದಲ್ಲಿ ಎಂಡ್ ಆಗಲ್ಲ. ಇಲ್ಲಿ ಯು ಅಕ್ಷರ ಹಿಂಗೆ ಬಿಟ್ಟರೆ ಆ ರೂಲಿಗೆ ವಿರುದ್ಧವಾಗುತ್ತೆ. ಓಕೆ, ವ್ಯಾಲ್ಯೂ. ಹಾಗಾಗಿ ನಮಗೆ ಈ ಬೇಕೇ ಬೇಕು. ಅವೆನ್ಯೂ, ಫ್ಯೂ, ಸ್ಕ್ರೂ, ಥ್ರೂ, ಬ್ರೂ. ಹಾಂ, ಸೊ ಈಗ ಉ ಅಥವಾ ಯು ಅಲ್ಲಿ ಎಂಡ್ ಆದರೆ ನಾವೇನು ಮಾಡಬೇಕು, ಇದನ್ನು UE ಅಥವಾ EW ಅಂತ ಅಕ್ಷರ ಬರೀಬೇಕು. UE ಅಥವಾ EW. ಯು ಅಲ್ಲಿ ಎಂಡ್ ಆದರೆ ಏನು ಬರೀಬೇಕು, UE ಅಥವಾ EW ಅಂತ ಬರೀಬೇಕು.
ಗೊತ್ತಾಗ್ತಿದೆಯಾ ಎಲ್ರಿಗೂ? ಸೊ ಇಲ್ಲಿ ವ್ಯಾಲ್ಯೂ, ಅವೆನ್ಯೂ, ಫ್ಯೂ, ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಇ ಡಬ್ಲ್ಯೂ ಬಂದಾಗ 2 ಸೌಂಡ್ ಬರುತ್ತೆ ಅಂತ ನಾನು ನಿಮಗೆ ಬ್ಲೆಂಡಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ. ಇ ಡಬ್ಲ್ಯೂ ಬಂದಾಗ 2 ಸೌಂಡ್ ಬರುತ್ತೆ. ಯಾವುದು? ಉ ಯು. ಸೊ ಇಲ್ಲಿ ಫ್ಯೂ, ಸ್ಕ್ರೂ, ಉ ಯು. ಥ್ರೂ, ಬ್ರೂ, ಉ ಉ ಉ. ಚೂ, ನ್ಯೂ, ಕ್ರೂ, ಬ್ಲೂ, ಫ್ಲೂ, ವ್ಯೂ. ಓಕೆ, ರೈಟ್? ಹಾಂ, ಈಗ ಎಕ್ಸೆಪ್ಷನ್ಸ್ ಏನು ಅಂದರೆ ನಾನು ಹೇಳ್ತಾ ಇರೋದೇನು, ಉ ಅಥವಾ ಯು ಬಂದರೆ ಇ ಡಬ್ಲ್ಯೂ ಬರಿಬೇಕು ಅಥವಾ ಯು ಇ, ಇವೆರಡರಲ್ಲಿ ಯಾವುದಾದ್ರೂ ಒಂದು ಕಾಂಬಿನೇಷನ್ ಬರಿಬೇಕು. ಯಾವ್ದು? ಯು ಇ ಅಲ್ಲಿ ಬರಿಬೇಕು ಅಥವಾ ಇ ಡಬ್ಲ್ಯೂ, ಇವೆರಡರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ ಉ ಅಂತ ಬಂದಾಗ ಕೊನೆಯಲ್ಲಿ. ಓಕೆ, ಈಗ ಎಕ್ಸೆಪ್ಷನ್ ಅಂದರೆ ಏನು? ಈ ಪದಗಳನ್ನು ಹೊರತುಪಡಿಸಿ, ಈ ಪದಗಳನ್ನು ಬಿಟ್ಟು ಬೇರೆ ಪದಗಳು ಬಂದಾಗ ನಾವು ಯು ಇ ಅಥವಾ ಇ ಡಬ್ಲ್ಯೂ ಹಾಕಬೇಕು. ಈ ಪದಗಳಲ್ಲಿ ಯುನೇ ಬರುತ್ತೆ. ಯಾವುದು? ವೈ ಓ ಯು ಯು, ಯು ಇದೆ. ಇಲ್ಲಿ ಯು ಇದೆಯಾ? ಇದೆ ತಾನೆ. ಫ್ಲೂ, ಇಲ್ಲಿ ನಾವು ಫ್ಲೂಗೆ ಈ ಹಾಕಿಲ್ಲ, ಈ ಹಾಕಿದ್ರೆ ಅದು ತಪ್ಪಾಗುತ್ತೆ, ಈ ಹಾಕಬಾರ್ದು. ಎಮು, ಯು. ಬ್ಯೂರೋ, ಯು ಇದೆ, ರೈಟ್? ಲ್ಯೂ, ಯು ಇದೆ. ಪ್ಲಾಟೋ, ಯು ಇದೆ. ಮೆನ್ಯೂ, ಯು ಇದೆ. ಹೌದಾ ಅಲ್ವಾ? ಓಕೆ, ರೈಟ್? ಅರ್ಥ ಆಯ್ತಲ್ವಾ? ಸೊ ಇದು ರೂಲ್ ನಂಬರ್ 1 ಅಷ್ಟೇ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಿರೋದು ನಿಮಗೆ. ರೂಲ್ ನಂಬರ್ 1 ಏನು ಹೇಳುತ್ತೆ? ಯಾವುದೇ ಅಂದರೆ ಆಲ್ಮೋಸ್ಟ್ ಆಲ್ ಎಕ್ಸೆಪ್ಷನ್ ಇದೆ ಅದು. ಸೊ ನೀವು ಯಾವುದೇ ಇಂಗ್ಲೀಷ್ ಪದಗಳು ಸಾಮಾನ್ಯವಾಗಿ ಜೆ